ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು, ಫ್ರಂಟ್ ಡೀಪ್ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋದು, ಸ್ಟಿಚಿಂಗ್ ಎಲ್ಲ ಆದಮೇಲೆ ಅಂತ ಗೊತ್ತಿಲ್ಲ ಅಥವಾ ಸ್ಟಿಚಿಂಗ್ ಮುಂಚೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅಷ್ಟು ಕಮೆಂಟ್ ಮಾಡಿದರು. ನಾನು ಎರಡನ್ನೂ ಕೂಡ ಹೇಳ್ಕೊಡ್ತೀನಿ. ಸ್ಟಿಚಿಂಗ್ ಆದಮೇಲೆ ಆದರೆ ಏನು ಮಾಡಬೇಕು, ಸ್ಟಿಚಿಂಗ್ ಮುಂಚೆ ಫ್ರಂಟ್ ಏನಾದರೂ ಡೀಪ್ ಜಾಸ್ತಿ ಆಗಿಬಿಟ್ರೆ ನೀವು ಕಟಿಂಗ್ ಮಾಡೋ ಹೊತ್ತಿನಲ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನೋಡಿ ಆಲ್ರೆಡಿ ಸ್ಟಿಚ್ ಆಗಿದೆ. ಸೊ ಇದು ಸ್ಟಿಚ್ ಆದಮೇಲೆ ಏನಾದರೂ ನಿಮಗೆ ಇದು ಡೀಪ್ ಚೆಕ್ ಮಾಡಿದಾಗ ಫ್ರಂಟ್ ಡೀಪ್ ಏನಾದರೂ ಜಾಸ್ತಿ ಆಗಿತ್ತು, ಅಕಸ್ಮಾತ್ ಏನಾದರೂ ಜಾಸ್ತಿ ಆಗಿಬಿಟ್ಟಿದೆ ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ನೀವು ಈ ರೀತಿ ಭುಜದ ಹತ್ರ ನೋಡಿ ಹೀಗೆ ತಗೊಳ್ಳಿ. ಭುಜದ ಹತ್ರ ಈ ರೀತಿ ಈ ಕಡೆ ಸೈಡು ಸೇಮ್ ಇರಬೇಕು, ಈ ಕಡೆ ಸೈಡು ನೀವು ಹಿಡಿಯೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸೊ ಇಲ್ಲಿ ಬಂದು ಈ ರೀತಿ ಕ್ರಾಸಾಗಿ ನೀವು ಇಲ್ಲಿ ಹೊಲಿಗೆನ ಹಾಕ್ಬಿಡಿ. ಅವಾಗೇನಾಗುತ್ತೆ, ಇಲ್ಲಿ ಈ ರೀತಿ ಕ್ರಾಸ್ ಆಗುತ್ತೆ. ಕ್ರಾಸ್ ಆದಾಗ ಈ ರೀತಿ ಫ್ರಂಟ್ದು ಡೀಪ್ ಅನ್ನೋದು ಸರಿ ಹೋಗುತ್ತೆ. ಸೊ ಇನ್ನೊಂದು ಟಿಪ್ಸ್ ಏನು ಮಾಡ್ಬೋದು ನೀವು ಅಂತಂದರೆ, ಆಲ್ರೆಡಿ ಸ್ಟಿಚ್ ಆಗಿಬಿಟ್ಟಿರುತ್ತೆ ಅಂತಂದರೆ ಈ ಹೊಲಿಗೆನ ಬಿಚ್ಚಿಬಿಡಿ. ಯಾಕಂತಂದರೆ ನೀವು ಫ್ರಂಟಲ್ಲಿ ಈ ರೀತಿ ಹೊಲಿಗೆ ಹಿಡಿದ್ರೆ ಏನಾಗುತ್ತೆ, ಹಿಂದ್ಗಡೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂದರೆ, ಭುಜದ ಹತ್ರ ಇಲ್ಲಿ ಆಲ್ರೆಡಿ ಸ್ಲೀವ್ಸ್ನ ಏನಾದರೂ ನೀವು ಅಟ್ಯಾಚ್ ಮಾಡಿಬಿಟ್ಟಿದ್ದೀರಾ, ಸ್ಟಿಚಿಂಗ್ ಎಲ್ಲ ಆಗಿಬಿಟ್ಟಿದೆ ಅಂತಂದರೆ ಇಲ್ಲಿ ನೀವು ಹೊಲಿಗೆನ ಸ್ವಲ್ಪ ಬಿಚ್ಚಿಬಿಟ್ಟು ಫ್ರಂಟನ್ನು ಮಾತ್ರ ಎತ್ಕೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈ ಪೂರ್ತಿ ಕಟ್ ಮಾಡೋದಕ್ಕೆ ಹೋಗಬೇಡಿ, ಫ್ರಂಟಲ್ಲಿ ನಿಮಗೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸೊ ಅದಕ್ಕೇನು ಮಾಡಿ ಅಂತಂದರೆ ಕ್ರಾಸಾಗಿ ಕಟ್ ಮಾಡ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡಿ, ಆವಾಗಲೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅಕಸ್ಮಾತ್ ಏನಾದರೂ ಸ್ಟಿಚಿಂಗು ಮುಂಚೆ ನಿಮಗೆ ಏನಾದರೂ ಆ ರೀತಿ ಫ್ರಂಟ್ದು ಡೀಪ್ ಅನ್ನೋದು ಜಾಸ್ತಿ ಆಗಿತ್ತು ಅಂತಂದರೆ, ನೀವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ತೀರಲ್ವ, ಇಲ್ಲಿ ಬಂದು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ಆವಾಗಲೂ ಕೂಡ ನಿಮಗೆ ಫ್ರಂಟ್ ಡೀಪ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ನೋಡಿ, ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇಲ್ಲಿ ಬಂದಿರುತ್ತೆ ಅಲ್ವಾ, ಇಲ್ಲಿ ಬಂದು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ಕೆಳಗಡೆಯಿಂದನೂ ಕೂಡ ಈ ರೀತಿ ಕ್ರಾಸಾಗಿ ಕಟ್ ಮಾಡಿಬಿಡ್ತು ಅಂದರೆ ಇಲ್ಲಿ ನೀವು 1 ಇಂಚ್ವರೆಗೂ ಕೂಡ ತೆಗಿಬೋದು. ಆವಾಗಲೂ ಕೂಡ ಡೀಪ್ ಅನ್ನೋದು ನೀವು ಕಡಿಮೆನ ಮಾಡ್ಕೋಬೋದು. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಇದರಲ್ಲೂ ಕೂಡ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಉತ್ತರ ಸಿಕ್ಕಿದೆ ಅಂತ ನಾನು ಕನ್ಫರ್ಮ್ ಮಾಡ್ಕೋತೀನಿ. ಹಾಗೆಯೇ ಬ್ಯಾಕ್ ಟಿಪ್ ಏನಾದರೂ ಇದನ್ನು ಕೂಡ ಹೇಳ್ಕೊಟ್ಬಿಡ್ತೀನಿ. ಸೊ ಬ್ಯಾಕ್ ಡಿಪ್ ಏನಾದರೂ ನೀವು ಕಟಿಂಗ್ ಮಾಡಿದಾಗ ಕಡಿಮೆ ಆಯಿತು ಅಂತಂದರೆ ನೀವು ಕಟ್ ಮಾಡಿಕೊಂಡು ಬೇಕಾದರೆ ಜಾಸ್ತಿ ಮಾಡ್ಕೋಬೋದು. ಸ್ಟಿಚಿಂಗ್ ಎಲ್ಲ ಆದಮೇಲೆ ಏನಾದರೂ ನಿಮಗೆ ಬ್ಯಾಕ್ ಡಿಪ್ ಕಡಿಮೆ ಆಯಿತು ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ನೀವು ಆಲ್ರೆಡಿ ಇಲ್ಲಿಂದ ಇಟ್ಕೊಂಡು ಈ ಕೆಳಗಡೆ ಬಂದು ಈ ರೀತಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿಗೆ ಏನು ಮಾಡಿ ಅಂದರೆ ಸೀರೆ ಕಲರ್ದು ಅಥವಾ ನಾರ್ಮಲಾಗಿ ಥ್ರೆಡ್ ಪೈಪಿಂಗು ಯಾವುದರಲ್ಲಿ ಯಾವುದಾದ್ರೂ ಒಂದನ್ನು ಪೈಪಿಂಗ್ನ ಅಟ್ಯಾಚ್ ಮಾಡಿಬಿಡಿ. ಸೊ ಆವಾಗ ಡೀಪು ಜಾಸ್ತಿ ಆಗುತ್ತೆ. ಇದೇನಾದರೂ ಡೀಪ್ ಏನಾದರೂ ಜಾಸ್ತಿ ಆಗಿತ್ತು, ಕಡಿಮೆ ಮಾಡಬೇಕು ನಾವು, ಇದೇನಪ್ಪ ಇಷ್ಟೊಂದು ಡೀಪ್ ಜಾಸ್ತಿ ಆಗೋಯ್ತು ಅಂತಂದರೆ, ಸೊ ಇವಾಗ ನಾನು ಹೇಳ್ಕೊಟ್ಟೆ ಅಲ್ವಾ ಫ್ರಂಟ್ ಪಾರ್ಟಲ್ಲಿ, ಅದೇ ರೀತಿ ಬ್ಯಾಕ್ ಪಾರ್ಟಲ್ಲೂ ಕೂಡ ನೀವು ಸ್ವಲ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತು ಅಂದರೆ ಅದು ಕೂಡ ನಿಮಗೆ ಸರಿ ಬರುತ್ತೆ. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.